ನಾನು ಶ್ರೀ ಕೆ ಶಿವಕುಮಾರ್ ಅವರ ಭಾವನೆಗಳನ್ನು ಸ್ವಾಗತಿಸ್ತೀನಿ. ಆದರೆ ಅವರು ಒಂದು ಪಾರ್ಟ್ ಆಫ್ ಪಾರ್ಸನ್ ಇದೆ. ಈಸ್ ಆಲ್ಸೋ ಪಾರ್ಟ್ ಆಫ್ ಪಾರ್ಸನ್. ಒಬ್ಬ ಪ್ರಭಾವಿ ಡೆಪ್ಟಿ ಮುಖ್ಯಮಂತ್ರಿ, ಡೆಪ್ಟಿ ಚೀಫ್ ಮಿನಿಸ್ಟರ್, ಇವೆಲ್ಲವೂ ಕೂಡ ನೀವು ಗಮನಕ್ಕೆ ತರದೆ ಹಿಂಗೆ ಮಾಡ್ತಾರೆ ಅಂದರೆ ಅದಕ್ಕೆ ಇನ್ಯಾರ ಮೇಲೆ ಟೋಪಿ ಹಾಕೋದು, ನಿಮ್ಮ ಹೈಕಮಾಂಡ್ಗೆ ಎಷ್ಟು ಟೋಪಿ ಹಾಕ್ಬೋದು, ಏನು ಮಾಡ್ಬೋದು? ಇದು ಅಧಿಕಾರಿ ಹೊಣೆನಾ? ಯಾರು ಇದನ್ನು ಮಾಡ್ತಾ ಇದ್ದಾರೆ ಅವ್ರ ಹೊಣೆನಾ? ನಾನು ಶಿವಕುಮಾರ್ ಅವ್ರ ಮಾತು ಒಪ್ಕೋತೀನಿ. ಆದರೆ ಹಂಗಂದ್ಬಿಟ್ಟು ನಾನು ಹೇಳ್ದಾಗೆ ನೀವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯು ಆರ್ ಆಲ್ಸೋ ಒನ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿಸ್. ಇದಕ್ಕೆ ನೀವು ಪಾಲುದಾರರು. ದಯವಿಟ್ಟು ಇದನ್ನು ನಿಲ್ಲಿಸಿ. ಒಂದು ತಾಂತ್ರಿಕ ಸಲಹಾ ಸಮಿತಿ ಮಾಡಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅದನ್ನು ಬಿಟ್ಟು ಎಲ್ಲರೂ ಉಂಟೇನ್ರಿ, ಯಾರಾದರೂ ಕೊಡ್ತಾರೇನ್ರಿ? ಅಧಿಕಾರಿಗಳು ಕೊನೆಗೆ ಏನಾಯ್ತದೆ ಅಂದರೆ ಎಲ್ಲ ಮಾಡಿದ್ವಿ ಅಂತ ಹೋಗಿ ಉಯ್ಯೋ ಮಡ್ರ ಆಯ್ತದೆ, ಹುಚ್ಚು ಸಂತೆ ಆಯ್ತದೆ. ಈ ಹುಚ್ಚು ಸಂತೆಯಲ್ಲಿ ಯಾರು ಹುಚ್ಚು ಹಿಡಿದಿದೆ ಅಂತ ಹೇಳ್ಬೇಕಾದ್ರೆ ಸಿದ್ದರಾಮಯ್ಯನವರು ಹೋಗಿ ನಿಂತ್ಕೋಬೇಕಾಯ್ತದೆ. ಈ ಕಟ್ಕಟೆಯ ಜಾಗವನ್ನು ನಿಮ್ಗೆ ಆಗೋದು ಬೇಡ. ದಯವಿಟ್ಟು ಅದನ್ನು ನೀವು ಮತ್ತೆ ಪುನರ್ ಪರಿಶೀಲನೆ ಮಾಡೋದು ಸೂಕ್ತ. ಈ ಒಂದು ವರದಿ ಏನಿದೆ, ದೇವರಾಜ ಅರಸು ಫೋಟೋ ಹಾಕ್ಕೊಂಡು ಮಾಡ್ತಾ ಇದ್ದಾರಲ್ಲ, ಇದಕ್ಕಿಂತ ಹೇಯವಾದ ಮತ್ತೊಂದಿಲ್ಲ. ದೇವರಾಜ ಅರಸು ಪುಣ್ಯಾತ್ಮ ಈ ಥರ ಮಾಡಿರಲಿಲ್ಲ. ಈ ಥರ ಎಲ್ಲ ಮಾಡಿ ಅವ್ರು ಯಾರಿಗೂ ಪಾಪ ಮಾಡಿಲ್ಲ. ಕೆಲವು ಉಳುವವರಿಗೆ ಭೂಮಿ ಅನ್ನೋದನ್ನು ಕೊಟ್ಟು ಒಂದು ಕ್ರಾಂತಿ ಮಾಡಿದ್ರು. ಹಿಂದುಳಿದ ವರ್ಗದವರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟರು. ಅದನ್ನು ಬಿಟ್ಟು ನೀವು ಮೇಲ್ವರ್ಗಕ್ಕೋ ಇನ್ನೊಬ್ಬ ವರ್ಗಕ್ಕೋ ಕೆಲವೇ ಜಾತಿಗಳಿಗೆ ಎಲ್ಲೋ ಒಂದು ಕಡೆ ತುಳಿಯೋದಕ್ಕೋಸ್ಕರವಾಗಿ ಇಂಥ 60-65 ಪ್ರಶ್ನೆಗಳು ಕೇಳಿ ತಲೆ ಕೆಟ್ಟೋಗುವಂಥ ಮಾತುಗಳನ್ನ ಆಡಿ, ಅದು ಇದನ್ನು ನೀವು ವಾಟ್ಸಪ್ಪಲ್ಲಿ ಮಾಹಿತಿ ತೊಗೋತೀವಿ ಅಂದರೆ ನಾಳೆ ಬೆಳಗ್ಗೆ ಒಂದಷ್ಟು ಡಿಲೀಟ್ ಮಾಡಿದ್ರೆ ಮುಗ್ದೋಯ್ತು. ಏನಿದೆ ಅದರೊಳಗೆ? ಪೇಪರ್ನೇನಾದರೂ ಇದ್ದರೆ ಅಟ್ಲೀಸ್ಟ್ ಒಂದು ಪೇಪರ್ ಇರ್ತದೆ, ಮಾಹಿತಿ ಸಿಗ್ತದೆ. ನೀವು ಯಾವುದು ಮೊಬೈಲಲ್ಲಿ ಯಾವ್ಯಾವ ಮಾಡೋದಿಲ್ಲನಪ್ಪ, ಯಾವ್ಯಾವುದಕ್ಕೂ ಏನೋ ಹಾಕ್ತೀವಿ, ಅದಾದಮೇಲೆ ಏನು ಮಾಡ್ತೀವಿ ನಾವು? ಡಿಲೀಟ್ ಮಾಡ್ತೀವಿ. ಇದು ಹಂಗೆ ವಾಮಿಟ್ ಮಾಡೋ ಕೆಲಸ ಮಾಡಿಬಿಟ್ಟು ವಾಮಿಟ್ ಮಾಡೋದಕ್ಕೆ ಯಾರು ಕಾರಣ ಅನ್ನೋದನ್ನು ಮೊದಲು ಸರ್ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಸಾಹೇಬ್ರೆ. ಇದು ಒಳ್ಳೆಯದಲ್ಲ. ನೀವು ಮಾಡ್ತಾ ಇರೋದಕ್ಕಂತ ಇದಿದೆ ಸೆನ್ಸಸ್ಸು ಅವೈಜ್ಞಾನಿಕ ಅಸಹ್ಯದ ಕೆಲಸ. ಈ ಅಸಹ್ಯದ ಕೆಲಸಕ್ಕೆ ತಾಂತ್ರಿಕವಾಗಿ ಏನಾದರೂ ಒಂದು ಮಾಡದೆ ಹೋದರೆ ನಿಮ್ಮನ್ನು ಜನ ಕ್ಷಮಿಸೋದು. ಸರ್, ಇಲ್ಲಿ ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.